श्रीगुरुभ्यो नमः हरिः ओम नमः सूर्यः पितामहो व्यासः वसिष्ठो त्रिपराशरः कश्यपो नारदो गार्ग्यः मरीचिर्मुनिरङ्गिराः लोमशः पौरुषश्चैव चवनो जवनो भृगुः शौनकोऽष्टादशश्चेति ज्योतिष्शास्त्रप्रवर्तकाः नमो ऋषिभ्यः नमो महद्भ्यः। प्रिय ವೀಕ್ಷಕರೇ, ಭಗವಂತ ಶುಭವನ್ನುಂಟು ಮಾಡಲಿ. ಆತ್ಮೀಯರೇ, ಧನುರಾಶಿಯವರಿಗೆ ಜೂನ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಎಂಬುದನ್ನು ಗಮನಿಸೋಣ. ನೋಡಿ, ಮೂಲ ನಕ್ಷತ್ರ 1, 2, 3, 4ನೇ ಪಾದ, ಪೂರ್ವಾಷಾಢ ನಕ್ಷತ್ರ 1, 2, 3, 4ನೇ ಪಾದ, ಹಾಗೆ ಉತ್ತರಾಷಾಢ ನಕ್ಷತ್ರ 1ನೇ ಪಾದ. ನೀವು ವಿಡಿಯೋ ಮುಗಿವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ಕೂಡ ನಾವು ತಿಳ್ಕೊಳ್ಳೋಣ. ಗ್ರಹಸ್ಥಿತಿ ನೋಡಿ, ರಾಹು ಕೂಡ ತೃತೀಯ ರಾಶಿಗೆ ರಾಹು ಇದ್ದಾನೆ. ತೃತೀಯ ರಾಶಿಗೆ ರಾಹು ಬರುವಂಥದ್ದು ಒಳ್ಳೆಯದು. ಇನ್ನು ಚತುರ್ಥ ರಾಶಿಯಲ್ಲಿ ಶನಿ, ಯಾಕಂದರೆ ಈಗ ನಿಮಗೆ 7.5 ಶನಿ, ಪಂಚಮ ಶನಿ ಅಂಥದ್ದೆಲ್ಲ ಏನೂ ಕೂಡ ಇಲ್ಲ ನಿಮಗೆ. ಇನ್ನು ಪಂಚಮದಲ್ಲಿ ಶುಕ್ರ, ಷಷ್ಠ ರಾಶಿಯಲ್ಲಿ 15ನೇ ತಾರೀಕಿನವರೆಗೆ ರವಿ, 15ನೇ ತಾರೀಕು ಅನಂತರದಲ್ಲಿ ಸಪ್ತಮ ರಾಶಿಗೆ ರವಿ ಮತ್ತು ಗುರು. ನೋಡಿ, ಗುರುವಿನ ಪರಿವರ್ತನೆ ಬಹಳ ಒಳ್ಳೆಯದು ನಿಮಗೆ, ಯಾಕಂದರೆ ಗುರು 7ನೇ ರಾಶಿಗೆ ಗುರು ಬಂದಿದ್ದಾನೆ, ಇದು ಬಹಳ ಉತ್ತಮವಾದಂಥದ್ದು. ಇನ್ನು ಅಷ್ಟಮ ರಾಶಿಯಲ್ಲಿ ಬುಧ, ನವಮ ರಾಶಿಯಲ್ಲಿ ಕುಜ, ಕೇತು, ಹೀಗೆಲ್ಲ ಗ್ರಹಸ್ಥಿತಿ ಇದೆ. ಇದು ನಾವು ಹೇಳುವಂಥದ್ದು ಇದು ಗೋಚಾರ ಫಲ ಅಂಥೇಳಿ. ಜಾತಕದ ಮೇಲೆ, ದಶಾಭುಕ್ತಿಗಳ ಮೇಲೆ ಸ್ವಲ್ಪ ವ್ಯತ್ಯಾಸವೂ ಕೂಡ ಬರಬಹುದು. ಇದೇ ಸಂಪೂರ್ಣವಾದಂತಹ ತೀರ್ಮಾನ ಹೇಳುವಂಥದ್ದಲ್ಲ. ಆದರೂ ಕೂಡ ನೋಡಿ, ಜನವರಿಂದ ನಾವು ಯೋಚನೆ ಮಾಡ್ತಾ ಹೋದರೆ ಈ ಧನುರಾಶಿಯವರಿಗೆ ಅಲ್ಪ ಸ್ವಲ್ಪ ಚಿಂತೆ, ಟೆನ್ಷನ್ನು, ಓಡಾಟಗಳು, ಆತಂಕ ಇಂತಹದ್ದು ಬಹಳ ಬಹಳ ಒಂಥರ ಬರ್ತಾ ಇತ್ತು. ಆದರೆ ದೇವತಾನುಗ್ರಹದಿಂದ ಈ ಗುರುವಿನ ಪರಿವರ್ತನೆಯಿಂದ ಒಂದು ಸ್ಥಿರವಾದಂಥ ಮನಸ್ಸಿಗೆ ಸಮಾಧಾನ ಮತ್ತು ಚಂಚಲವಾದಂಥ ಸ್ವಭಾವ, ಹೀಗೆಲ್ಲ ಸ್ವಲ್ಪ ಒಂದು ತೊಂದರೆಗಳೆಲ್ಲ ದೂರಾಗಿ ಒಳ್ಳೆಯ ಥರದಲ್ಲಿ ಬರ್ತಾ ಇದೆ ಅಂಥೇಳಿ ಗಮನಿಸಬಹುದು. ಮತ್ತು ಗುರು ಸಂಪೂರ್ಣವಾಗಿ ಸಪ್ತಮ ರಾಶಿಗೆ ಬಂದಾಗ ನಿಮ್ಮನ್ನು ಪುನಃ ಚೇತರಿಕೆ ಆಗುವ ಹಾಗೆ, ಪುನಃ ಬೆಳೆಯುವ ಹಾಗೆ ಆಗುವ, ಪುನಃ ನಿಮ್ಮ ಅನುಕೂಲತೆಗಳಾಗುವ ಹಾಗೆ ಗುರು ಭಗವಂತನು ನಿಮಗೆ ಮಾಡ್ತಾನೆ. ಜೂನ್ ತಿಂಗಳಲ್ಲಿ ವಿಶೇಷವಾಗಿ ನೋಡಿ, 5ನೇ ತಾರೀಕು ಬಹಳ ಪ್ರಶಸ್ತವಾದಂಥ ದಿವಸ. ಏನಾದರೂ ಪೂಜೆ ಪುನಸ್ಕಾರಗಳನ್ನು, ಆರಾಧನೆಯನ್ನು ಮಾಡಲಿಕ್ಕೆ 5ನೇ ತಾರೀಕು ಬಹಳ ಉತ್ತಮವಾದಂಥದ್ದು. 10ನೇ ತಾರೀಕು ಮತ್ತು 11ನೇ ತಾರೀಕು ವಿಶೇಷವಾಗಿ ಹುಣ್ಣಿಮೆ ಇದೆ. ಹಾಗಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂಥದ್ದು, ಭೂಮಿ ಹುಣ್ಣಿಮೆ ಅದು ಕೂಡ ಇದೆ. ಇನ್ನು 14ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ, 15ನೇ ತಾರೀಕಿಗೆ ಸಂಕ್ರಾಂತಿ ಅಂತಂದರೆ ತಿಂಗಳ ಬರುವಂತಹ ಒಂದು ಮಿಥುನ ಸಂಕ್ರಾಂತಿ, 21ನೇ ತಾರೀಕಿಗೆ ಬುಧ ಜಯಂತಿ, ಹಾಗೆ 26ಕ್ಕೆ ವೈಷ್ಣವ ಏಕಾದಶಿ, 26ನೇ ತಾರೀಕಿಗೆ ನೋಡಿ ನಮ್ಮಲ್ಲಿ ವಿಶೇಷವಾದಂಥ ಆಷಾಢ ಮಾಸದ ಆರಂಭ. ಹಾಗಾಗಿ ಆಷಾಢ ಮಾಸ ಈ ಶುಕ್ರನ ಒಂದು ಸಂಬಂಧವಾದಂಥದ್ದು, ಲಕ್ಷ್ಮೀ ಪೂಜೆ ಮಾಡುವಂಥದ್ದು, ಶುಕ್ರನ ಅನುಗ್ರಹಕ್ಕೋಸ್ಕರವಾಗಿ ಲಕ್ಷ್ಮೀ ನಾರಾಯಣ ದೇವರನ್ನು ಆರಾಧನೆ ಮಾಡುವಂಥದ್ದು. 25ನೇ ತಾರೀಕಿಗೆ ಮಣ್ಣೆತ್ತಿನ ಅಮಾವಾಸ್ಯೆ. ಹೀಗೆಲ್ಲ ಒಂದು ಈ ತಿಂಗಳ ವಿಶೇಷ ಇದೆ ನಿಮಗೆ. ನೋಡಿ, ಧನುರಾಶಿಯವರಿಗೆ 1ನೇದಾಗಿ ತೃತೀಯ ರಾಶಿಗೆ 3, 6, 8ನೇ ರಾಶಿಗೆ ರಾಹು ಬಂದಾಗ ರಾಹು ಹೆಚ್ಚಿನದೇ ಆದಂತಹ ಬೆಳವಣಿಗೆಗಳನ್ನು, ಅಭಿವೃದ್ಧಿಯನ್ನು ಮಾಡ್ತಾನೆ ಹೇಳ್ತದೆ. ಹಾಗಾಗಿ ವಿದೇಶದಿಂದ ಏನಾದರೂ ಅನುಕೂಲ ಆಗುವಂಥದ್ದು, ಮತ್ತು ಪ್ರಯಾಣ ಯೋಗ ಬರುವಂಥದ್ದು, ಮತ್ತು ಸ್ಥಿರವಾದಂತಹ ಮನಸ್ಸಾಗುವಂಥದ್ದು. ಎಷ್ಟೋ ಸಲ ಸ್ಥಿರವಾದಂಥ ಮನಸ್ಸೇ ಆಗುವುದಿಲ್ಲ, ಎಂದು ಟೆನ್ಷನ್ ಆಗುವಂಥದ್ದು, ಒತ್ತಡ ಆಗುವಂಥದ್ದು, ಯಾವುದೋ ಒಂದು ರೀತಿಯಾದಂತಹ ಸಮಸ್ಯೆಗಳಾಗುವಂಥದ್ದು ಆಗುತ್ತೆ. ಆದರೆ ಈ ಒಂದು ತೃತೀಯ ರಾಶಿಯ ರಾಹುವಿನ ಪ್ರಭಾವದಿಂದ ಒಂದು ಸ್ಥಿರವಾದಂತಹ ಮನಸ್ಸು, ಗಟ್ಟಿಯಾದಂಥ ಮನಸ್ಸು ಆಗುವಂಥ ಸಾಧ್ಯತೆಗಳಿದೆ. ಯಾಕಂದರೆ ಒಂಥರ ಡಿಪ್ರೆಷನ್ ಥರ ಆಗಿ, ಚಿಂತೆ ಥರ ಆಗಿದೆ ನಿಮಗೆ. ಹಾಗಾಗಿ ಇದೆಲ್ಲ ಸ್ವಲ್ಪ ಬದಲಾವಣೆ ಆಗುವಂಥದ್ದು, ಒಳ್ಳೆ ರೀತಿಯಾದಂಥ ಫಲ ಸಿಗುವಂಥ ಚಾನ್ಸಸ್ ಇದೆ. ಇನ್ನು ಚತುರ್ಥ ರಾಶಿಯ ಶನಿ ಚತುರ್ಥದಲ್ಲಿದ್ದಾನೆ, ಅರ್ಧಾಷ್ಟಮ ಶನಿ ಅಂತೇಳಿ ಹೇಳ್ತೇವೆ. ಹಾಗಾಗಿ ಸ್ವಲ್ಪ ವಾಹನದ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಮತ್ತು ಹಣಕಾಸು ತೆಗೆದುಕೊಳ್ಳುವಾಗ ತುಂಬ ಜಾಗ್ರತೆ ವಹಿಸ್ಕೊಳ್ಬೇಕು. ಹಣಕಾಸಿನಲ್ಲಿ ಏನಾದರೂ ತೊಂದರೆ, ಚಿಂತೆ, ಟೆನ್ಷನ್ನು ಕೂಡ ಆಗಬಹುದು. ಹಾಗಾಗಿ ಹಣಕಾಸಿನ ವಿಷಯದಲ್ಲಿ ತುಂಬ ಸಮಾಧಾನವನ್ನು ವಹಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಬೇಕು. ಹಾಗೆ ಮುಂದುವರೆದು ನಾವು ಚಿಂತನೆ ಮಾಡ್ತಾ ಹೋದರೂ ಗುರುವಿನ ರಾಶಿಯಲ್ಲಿದ್ದಾನೆ. ಹಾಗಾಗಿ ನೀವು ಕೆಲವೊಂದು ಸಲ ತೊಂದರೆ ಇದ್ದಾಗ ಬಹಳ ದೇವರು ಪೂಜೆ ಮಾಡಿ, ಪುನಸ್ಕಾರ ಮಾಡಿ, ಇಷ್ಟು ಮಾಡಿದ್ರೂ ಕೂಡ ನನಗೇನು ಆಗಲಿಲ್ಲ ಅಂತ ಅಂದ್ಕೊಳ್ತಾ ಇದ್ರಿ. ಹಾಗೆ ಮಾಡಲಿಕ್ಕೆ ಹೋಗಬಾರ್ದು. ನಮ್ಮ ಕರ್ತವ್ಯ ಏನಿದೆ ಅದನ್ನು ನಾವು ಮಾಡ್ತಾ ಹೋಗಬೇಕು. ಯಾಕಂದರೆ ನಮ್ಮ ಜನ್ಮಾಂತರವಾದಂಥ ಕರ್ಮಗಳಿರಬಹುದು, ಫಲಗಳಿರಬಹುದು, ಅದನ್ನು ನಾವು ಅನುಭವಿಸಬೇಕು. ಅದನ್ನು ತಪ್ಪಿಸಲಿಕ್ಕೆ ಯಾರಿಂದನೂ ಕೂಡ ಆಗಲಿಕ್ಕಿಲ್ಲ. ಯಾಕಂದರೆ ಒಂದು ದಿವಸ ನಾವು ದೇವಸ್ಥಾನಕ್ಕೆ ಹೋಗಿ ಬಂದುಬಿಟ್ಟಿದ್ದೇವೆ, ನಾಳೆ ಬೆಳಗ್ಗೆಯಿಂದಲೇ ನಮ್ಮ ಜೀವನ ಬಹಳ ಬದಲಾವಣೆಯಾಗಿ ಏನೋ ಒಂದು ಒಳ್ಳೆಯದಾಗಬೇಕು ಅಂದರೆ ಖಂಡಿತವಾಗೂ ಸಾಧ್ಯ ಇಲ್ಲ. ಅದನ್ನು ನಿರಂತರವಾಗಿ ಮಾಡಿದಾಗ, ನಿರಂತರವಾಗಿ ದೇವತಾ ಉಪಾಸನೆ, ಆರಾಧನೆ, ಜಪ, ಅನುಷ್ಠಾನಗಳನ್ನು ಮಾಡಿದಾಗ ಏನೋ ಒಂದು ಸ್ವಲ್ಪ ಮಟ್ಟಿಗೆ ನಮಗೆ ಅಭಿವೃದ್ಧಿ ಆಗ್ಬೋದು. ಹಾಗಾಗಿ ನೀವು ದೇವತಾ ಆರಾಧನೆಯನ್ನು ಆದಷ್ಟು ಶ್ರದ್ಧೆಯಿಂದ, ಭಕ್ತಿಯಿಂದ ಮಾಡೋದನ್ನು ಬಿಡಬೇಡಿ ಅಂತೇಳಿ ಹೇಳ್ತೇನೆ. ಎಷ್ಟೋ ಸಲ ಸುಮಾರು ಜನರ ಧನುರಾಶಿಯ ಜಾತಕ ನೋಡಿದಾಗ ನಮಗೆ ಗೊತ್ತಾಗ್ತದೆ, ಪೂಜೆ ಮಾಡಿದ್ರೆ ಮಾಡ್ತಾ ಇರುವಂಥದ್ದು, ಬಿಟ್ಟರೆ ಬಿಟ್ಟು ಬಿಡುವಂಥದ್ದು.
ಹಾಗೆ ಮಾಡಲಿಕ್ಕೆ ಹೋಗಬೇಡಿ. ಭಗವಂತನನ್ನು ನಮ್ಮ ಕರ್ತವ್ಯ ಹೇಳುವಂಥ ಒಂದು ದೃಷ್ಟಿಯಿಂದ ನಾವು ಮಾಡ್ತಾ ಬರಬೇಕು, ಅದನ್ನು ಬಿಡಬಾರದು ಅಂತೇಳಿ ಹೇಳ್ತೇನೆ. ಇನ್ನು 5ನೇ ರಾಶಿಯ ಶುಕ್ರ, ಮನೆಯಲ್ಲಿ ಏನಾದರೂ ಒಂದು ದೇವತಾ ಆರಾಧನೆ ಮಾಡುವಂಥದ್ದು, ಮನೆಗೆ ಸಡಗರ ಸಂಭ್ರಮದಿಂದ ಏನೋ ಒಂದು ಮಾಡುವಂತಹ ಒಂದು ತಿಂಗಳು ಅಂತೇಳಿ ಹೇಳ್ತೇನೆ. ಮನೆಗೆ ಪೇಂಟಿಂಗ್ ಮಾಡಿಸ್ಬೋದು, ಮನೆಗೇನಾದರೂ ಒಂದು ನೂತನವಾದಂಥ ವಸ್ತು ಖರೀದಿ ಮಾಡಿ ಬರಬಹುದು, ಅಥವಾ ಮನೆಗೇನಾದರೂ ಒಂದು ಅಲಂಕಾರಿಕವಾದಂಥ ವಸ್ತುಗಳನ್ನು ಖರೀದಿ ಮಾಡಬಹುದು. ಮೊಬೈಲ್ ಇದ್ದರೆ ಮೊಬೈಲ್, ಹಳೆ ಮೊಬೈಲ್ ಇದ್ದರೆ ಹೊಸ ಮೊಬೈಲ್ ತೆಗೆದುಕೊಳ್ಳುವಂಥದ್ದು ಸಾಧ್ಯತೆ ಆಗುತ್ತದೆ. ಹೀಗೆ ಇವನ ಒಂದು ವಸ್ತುಗಳಲ್ಲಿ ಸ್ವಲ್ಪ ಬದಲಾವಣೆ, ಥಿಂಗ್ಸ್ ಯಾವುದಾದ್ರೂ ಒಂದು ಬರಬಹುದು, ಅದು ಇದು ಅಂತ ಹೇಳುವಂಥದ್ದಿಲ್ಲ, ಯಾವುದು ಬಂದರೂ ಸಂತೋಷವೇ. ಇವತ್ತಿನ ದಿವಸ ಒಂದು ಹೊಸದಾದಂಥ ಮೊಬೈಲ್ ತಂದರೂ ಅದಕ್ಕೆ ನೂತನ ಅಂತಲೇ ಹೇಳಬೇಕು. ಅನಂತರ ಷಷ್ಠರಾಶಿಯಲ್ಲಿ 15ನೇ ತಾರೀಕಿನ ಮೇಲೆ ರವಿ ಇರ್ತಾನೆ. ರವಿಯಿಂದ 15ನೇ ತಾರೀಕಿನ ಒಳಗಡೆಗೆ ನಾನು ಬ್ಯಾಂಕಿನ ಸಂಬಂಧವಾದಂಥ ಏನಾದರೂ ಲಾಭಾಂಶಗಳು ಸಿಗುವಂಥದ್ದು, ಅಥವಾ ಯಾವುದಾದ್ರೂ ಲೋನ್ಗೆ ಪ್ರಯತ್ನ ಮಾಡುವಂಥದ್ದು, ಹೀಗೆಲ್ಲ ಆಗುತ್ತೆ. ಇನ್ನು 15ನೇ ತಾರೀಕು ನಂತರದಲ್ಲಿ ರವಿ ಮತ್ತು ಗುರು ಎರಡೂ ಗ್ರಹಗಳು ಪರಸ್ಪರ ಒಟ್ಟಿಗೆ ಇರುವಾಗ ನೋಡಿ, ನಿಮ್ಮಲ್ಲಿರುವಂತಹ ಮನಸ್ಸಿಗೆ ಇದು ಆಗಲ್ಲ, ಇದು ಸಿಗಲ್ಲ, ಇಂಥದ್ದನ್ನೆಲ್ಲ ಬದಲಾವಣೆ ಆಗುವ ಹಾಗಾಗತ್ತೆ. ಎಷ್ಟೋ ಸಲ ನಾವು ಯೋಚನೆ ಮಾಡೋದಿಲ್ಲ, ಎಲ್ಲ ಇದಾಗತ್ತೆ ಅಂತೇಳಿ ಅಂದ್ಕೊಳ್ತೇವೆ, ಕೊನೆಗೆ ಅದು ಆಗೋದಿಲ್ಲ. ಆದರೆ ಈ ತಿಂಗಳಲ್ಲಿ ನಿಮಗೆ ಗುರು ನಿಮ್ಮ ರಾಶ್ಯಾಧಿಪತಿ ಸಪ್ತಮದಲ್ಲಿದ್ದರಿಂದ ನೋಡಿ, ಮೂಲ ನಕ್ಷತ್ರದವರು ವಿಶೇಷವಾಗಿ ಹೇಳ್ತಾನೆ, ಮದುವೆ ಆಗದೇ ಇದ್ದಂಥವರು ಮದುವೆ ಪ್ರಯತ್ನವನ್ನು ಕೂಡ ಈ ಸಮಯದಲ್ಲಿ ಮಾಡಿ ಬಿಡಬೇಡಿ. ಯಾಕಂದರೆ ಎಷ್ಟೋ ಸಲ ಮೂಲ ನಕ್ಷತ್ರ ಅಂದ ತಕ್ಷಣ ಮದುವೆಗೆ ಮುಂದೆ ಹೋಗಲಿಕ್ಕೆ ಸರಿತಾರೆ. ಹಾಗಾಗಿ ಅಂತಹ ಸಮಸ್ಯೆಗಳಿದ್ದರೂ ಕೂಡ ನೀವು ಪ್ರಯತ್ನಗಳನ್ನು ಮಾಡ್ತಾ ಬನ್ನಿ. ಇನ್ನು ಪೂರ್ವಾಷಾಢ ನಕ್ಷತ್ರದವರು ಮದುವೆಗೆ ಪ್ರಯತ್ನವನ್ನು ಕೂಡ ನೀವು ಮಾಡಬಹುದು. ಯಾಕಂದರೆ ವಿವಾಹಾದಿ ಮಂಗಲ ಕಾರ್ಯಗಳನ್ನು ಗುರು ನೆರವೇರಿಸ್ತಾನೆ. ಶುಕ್ರನು ಕೂಡ ಪಂಚಮದಲ್ಲಿ ಕೂತಿದ್ದಾನೆ, ಹಾಗಾಗಿ ಅದಕ್ಕೆ ಸಪೋರ್ಟ್ ಸಿಗುತ್ತೆ ಅಂತೇಳಿ ಹೇಳ್ತೇನೆ. ಅನಂತರದಲ್ಲಿ ನೋಡಿ, ವಿಶೇಷವಾಗಿ ಸ್ವಲ್ಪ ಪ್ರಯಾಣ ಯೋಗ, ಎಲ್ಲ ಹೊರಗಡೆ ಹೋಗುವಂಥದ್ದು, ಏನಾದರೂ ಒಂದು ಕೊಂಡ್ಕೊಂಡು ಬರುವಂಥದ್ದು, ಮನಸ್ಸಿಗೆ ನೋಡಿ ಒಂದೇ ಕಡೆ ಕೂತು 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 ಯೋಚನೆ ಆಗ್ತಾ ಇದ್ದರೆ ಹೆಚ್ಚಿನದಾಗಿ ಹೊರಗಡೆ ಹೋಗುವಂಥ ಸಾಧ್ಯತೆಗಳಾಗುತ್ತೆ. ಕೃಷಿಕರಿಗೆ ಈ ತಿಂಗಳಲ್ಲಿ ಹೆಚ್ಚಿನದಾದಂಥ ಲಾಭಾಂಶಗಳು ಅಂತೇಳಿ ಹೇಳ್ತೇನೆ. ಮತ್ತು ಯಾರ್ಯಾರು ಹೋಟೆಲ್ ಉದ್ಯಮಿಗಳಿದ್ದೀರೋ, ಸ್ವೀಟು ಬೇಕರಿಯನ್ನು ವ್ಯಾಪಾರ ವ್ಯವಹಾರ ಮಾಡ್ತಾ ಇದ್ದೀರೋ ಅಂಥವ್ರಿಗೆ ಏನೋ ಒಂದು ಮನಸ್ಸಿಗೆ ಪ್ಲ್ಯಾನ್ ಬರುತ್ತೆ, ಏನೋ ಒಂದು ಬ್ರ್ಯಾಂಚ್ ಮಾಡೋಣ, ಒಂದು ಅಂಗಡಿ ಮಾಡೋಣ, ಮುಂದೆ ಹೋಗೋಣ, ಏನೋ ಒಂದು ಮಾಡೋಣ ಅಂಥೇಳಿ ನಿಮ್ಮ ಮನಸ್ಸಿಗೆ ಬರುತ್ತೆ. ಇದು ಬಹಳ ಒಳ್ಳೆಯದು ಅಂತ ಹೇಳ್ತೇನೆ. ಎಷ್ಟೋ ಸಲ ಯಾವುದೇ ಇದ್ದರೂ ಹಾಗೆ ಇವತ್ತಾಯಿತು, ನಾಳೆ ಆಯಿತು, ನಾಡಿದ್ದಾಯಿತು, ಹೀಗೆ ಚಕ್ರ ತಿರುಗ್ತಾ ಇರುತ್ತೆ ಬಿಟ್ಟರೆ ಆ ಚಕ್ರ ಸರಿಯಾಗಿ ಹೋಗುವಂತಹ ಪ್ರಯತ್ನಗಳಾಗೋದಿಲ್ಲ. ಹಾಗಾಗಿ ಈ ತಿಂಗಳಲ್ಲಿ ಸ್ವಲ್ಪ ಸರಿಯಾಗಿ ಹೋಗುವಂತಹ ದಾರಿಗಳಾಗುವಂಥ ಚಾನ್ಸಸ್ ಇದೆ ಅಂತ ಹೇಳ್ತಾನೆ. ಇನ್ನು ಅಷ್ಟಮದ ಬುಧ, ವಿದ್ಯಾರ್ಥಿಗಳ ಜೀವನದಲ್ಲಿ ಸ್ವಲ್ಪ ಜಾಗ್ರತೆ. ಅವನು ಬೇರೆ ಚಂದ್ರನ ಮನಸ್ಸಿನಲ್ಲಿದ್ದಾನೆ. ಹಾಗಾಗಿ ನೀವೇ ವಿದ್ಯಾರ್ಥಿಗಳಾಗಿದ್ದರೆ ಒಂಥರ, ಅಥವಾ ನಿಮ್ಮ ಮಕ್ಕಳೇನಾದ್ರು ಓದ್ತಾ ಇದ್ದರೆ ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳಿ. ಸರಿಯಾಗಿ ಓದದೆ ಅವರು ಟೈಮ್ ಪಾಸ್ ಮಾಡಿಕೊಡೋದು, ಸುಮ್ಮನೆ ಹೋಗಿಬಿಡುತ್ತೆ ಅಂತೇಳಿ ಹೇಳ್ತೇವೆ, ಪಾಲ್ತು ಮಾತಾಡ್ತಾ ಏನೋ ಒಂದು ಮಾಡ್ತಾ ಇರುವಂಥದ್ದು ಹಾಗಾಗಬಾರ್ದು. ವಿದ್ಯಾರ್ಥಿಗಳ ಜೀವನದಲ್ಲಿ ಈ ತಿಂಗಳಲ್ಲಿ ಧನುರಾಶಿಯವರು ತುಂಬ ಜಾಗ್ರತೆ ವಹಿಸ್ಕೊಳ್ಬೇಕು. ಸಣ್ಣ ಪುಟ್ಟ ಕಿರಿಕಿರಿ, ಚಿಂತೆ, ಟೆನ್ಷನ್ ಬರುವಂಥ ಸಾಧ್ಯತೆಗಳಿದೆ. ಎಲ್ಲೋ ಒಂದು ಕಡೆ ಓದ್ತಾ ಇರ್ತಾರೆ, ನಾವು ಓದ್ತಾ ಇರ್ತಾರೆ ಅಂದ್ಕೊಳ್ತೇವೆ, ಆದರೆ ಅದನ್ನು ಕೂಲಂಕುಷವಾಗಿ ಜವಾಬ್ದಾರಿ ತೆಗೆದುಕೊಂಡು ನೋಡ್ತಾ ಇರಬೇಕು. ಯಾಕಂದರೆ ಆವಾಗ ಅವರಿಗೂ ಒಂದು ಭಯ ಇರುತ್ತೆ. ಒಂದೊಂದು ಸಲ ನಮಗೂ ಕೂಡ ಅವನು ಟೈಮ್ ವೇಸ್ಟ್ ಆಗದೇ ಇದ್ದ ಹಾಗೆ ಜೀವನಕ್ಕೆ ಅವಕಾಶಗಳು ಕೂಡ ಸಿಗುತ್ತೆ. ಹಾಗಾಗಿ ಅದು ಒಳ್ಳೆಯದು. ವಿದ್ಯಾರ್ಥಿಗಳು ಸ್ವಲ್ಪ ಹುಷಾರಿ ವಹಿಸ್ಕೊಳ್ಳಿ. ಇನ್ನು ನವಮದ ಕುಜ ಬಹಳ ಒಳ್ಳೆಯದು ಮಾಡ್ತಾನೆ ನೋಡಿ. ಭೂಮಿ ವ್ಯಾಪಾರ ವ್ಯವಹಾರ ಮಾಡೋರು, ಕಬ್ಬಿಣದ ವ್ಯಾಪಾರ ವ್ಯವಹಾರ ಮಾಡೋರು, ಎರಡೂ ಏನು ವ್ಯಕ್ತಿಗಳಿದ್ದೀರೋ ನಿಮಗೆ ಈ ತಿಂಗಳಲ್ಲಿ ಏನಾದ್ರು ಲಾಭಾಂಶ ಆಗುವಂಥದ್ದು, ಮತ್ತೆಲ್ಲ ಒಂದು ಕಡೆಗೆ ಅಲಾಟ್ಮೆಂಟ್ ಆದಂತಹ ಜಾಗಗಳು ಸಿಗುವಂಥದ್ದು ಇರಬಹುದು, ಭೂಮಿಯಲ್ಲಿ ಏನೋ ಒಂದು ಲಾಭಾಂಶ ಸಿಗುವಂಥದ್ದು, ಅಥವಾ ಬೆಳೆ ಹಾಕಿದ್ರಿ, ಆ ಬೆಳೆ ಏನೋ ಬೆಲೆನೇ ಇಲ್ಲ, ಇವತ್ತಿನ ಮಾರ್ಕೆಟ್ ರೇಟ್ ಇಲ್ಲ ಅಂತಂದರೆ ನಿಮ್ಮ ಬೆಳೆ ಸರಿಯಾಗಿ ಬರುವಂತಹ ಸಮಯಕ್ಕೆ ಮಾರ್ಕೆಟಲ್ಲಿ ಸ್ವಲ್ಪ ಚೆನ್ನಾಗಾಗುವಂಥ ಸಾಧ್ಯತೆಗಳಾಗ್ತದೆ. ಇಷ್ಟು ನಿಮಗೆ ಹೆಚ್ಚಿನದಾದಂಥ ಲಾಭಾಂಶಗಳನ್ನು ಕುಜನೂ ಕೂಡ ಕೊಡ್ತಾನೆ. ಕೇತುವಿಂದ ತಂದೆಯವರ ವಿಷಯದಲ್ಲಿ ಸ್ವಲ್ಪ ಜಾಗೃತೆ ವಹಿಸ್ಕೊಳ್ಳಿ. ಕೇತು ಮತ್ತು ಕುಜ ಒಟ್ಟಿಗೆ ಬರುವಂಥದ್ದು ಶುಭವಾದದ್ದಲ್ಲ. ಅಂದರೆ ತಂದೆಯವರಿಗೆ ಏನೋ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗುವಂಥದ್ದು, ಚಿಂತೆ ಆಗುವಂಥದ್ದು, ಅಥವಾ ಏನೋ ಏರುಪೇರು ಸಣ್ಣ ಪುಟ್ಟದಾಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಸ್ವಲ್ಪ ತಂದೆಯವರ ವಿಷಯದಲ್ಲಿ ಸ್ವಲ್ಪ ಜಾಗೃತೆ ವಹಿಸ್ಕೊಳ್ಬೇಕು. ಇನ್ನು ಶುಕ್ರನೂ ಕೂಡ ಈ ತಿಂಗಳಲ್ಲಿ ಸ್ವಲ್ಪ ಖುಷಿ ಸಂತೋಷವನ್ನು ನಿಮಗೆ ಕೊಡ್ತಾನೆ. ಅನಂತರದಲ್ಲಿ ಸ್ವಲ್ಪ ಪಿತ್ರಾರ್ಜಿತವಾದಂಥ ಆಸ್ತಿಯಲ್ಲಿ ಏನಾದರೂ ಕಿರಿಕಿರಿ ಆಗಿದ್ದರೆ, ಅಥವಾ ನಿಮ್ಮ ಒಂದು ಸಂಸ್ಥೆ ಏನಾದರೂ ನಡೆಸ್ತಾ ಇದ್ದರೆ ಅದಕ್ಕೆ ಪಾರ್ಟ್ನರಿಂದ ಏನಾದರೂ ಕಿರಿಕಿರಿ ಆಗಿದ್ದರೆ ಒಂದು ಸ್ವಲ್ಪ ಹೊಂದಾಣಿಕೆ ಬರಬಹುದು. ಎಷ್ಟೋ ಸಲ ಪಾರ್ಟ್ನರಿಂದ ಸೇರಿ ಕೆಲಸ ಮಾಡಬೇಕು, ಒಬ್ಬರೇ ಏನಾದ್ರು ಮಾಡಲಿಕ್ಕಾಗುತ್ತೆ. ದೊಡ್ಡ ದೊಡ್ಡ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತಂದರೆ ಒಬ್ಬರೇ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕಾಗೋದಿಲ್ಲ. 2 ಜನ 4 ಜನ ಸೇರಿ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಹಾಗಾಗಿ ಈ ಪಿತ್ರಾರ್ಜಿತವಾದಂತಹ ಒಂದು ರೀತಿಯಲ್ಲಿ ಅಥವಾ ಸ್ವಂತವಾದಂತಹ ಒಂದು ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಅಂತಹ ರೀತಿಯಲ್ಲಿ ಪ್ರಯತ್ನವನ್ನು ಮಾಡಿ ಒಂದು 5 ಜಾಗ್ರತೆ, ಒಂದು ಫೈನಾನ್ಸ್ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ. ಎರಡನೇದಾಗಿ ಭೂಮಿ ಅನುಕೂಲ ಆಗುತ್ತೆ ಅಂತಂದರೆ ಕೊಂಡ್ಕೊಳ್ಳುವಾಗ ಸೇಲ್ ಮಾಡುವಾಗ ಬಹಳ ಯೋಚನೆ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೇನಾಗುತ್ತೆ, ಸ್ವಲ್ಪ ಕೆಲವೊಂದು ಸಲ ಮನಸ್ಸು ಯೋಚನೆ ಮಾಡ್ಕೊಂಡು ಆಗುತ್ತೋ ಇಲ್ಲೋ ಎಂತೋ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಹುಷಾರಿಕೆ ವಹಿಸ್ಕೊಳ್ಳುವಂಥದ್ದು. ಹಾಗೆ ಮೂರನೇದಾಗಿ
ಬಹಳ ಮುಖ್ಯವಾಗಿ ನೀವು ಮನಸ್ಥಿತಿ ಹೇಗೆ ಮಾಡ್ಕೊಳ್ಬೇಕಪ್ಪ ಅಂತಂದರೆ ಸದಾಕಾಲ ಭಗವಂತನ ನಾಮಸ್ಮರಣೆ ಮಾಡ್ತಾ ಕರ್ತವ್ಯದ ಬಗ್ಗೆ ಜಾಸ್ತಿ ಗಮನ ಇಟ್ಕೊಳ್ಬೇಕು. ಎಷ್ಟೋ ಸಲ ಏನಾಗಿದೆ, ನೀವು ಡಿಪ್ರೆಷನ್ನು, ಚಿಂತೆ, ಟೆನ್ಷನ್ನು ಜಾಸ್ತಿ ಆಗಿದೆ ಈ ರಾಶಿಯವರಿಗೆ, ನೀವು ಬಹಳ ಯೋಚನೆ ಮಾಡ್ಕೊಳ್ಬೇಕು. ಹಾಗಾಗಿ ಆ ಡಿಪ್ರೆಷನ್ ಪುನಃ ಬಹಳ ಎಷ್ಟು ಯೋಚನೆ ಮಾಡ್ತಾ ಇದ್ದರೆ ನಾವಿದ್ದರೆ ತಾನೇ ಏನಾದರೂ ಸಾಧನೆ ಮಾಡಲಿಕ್ಕಾಗತ್ತೆ. ಹಾಗಾಗಿ ಆರೋಗ್ಯದ ಬಗ್ಗೆ, ಮನಸ್ಸಿನ ಬಗ್ಗೆ ಎಲ್ಲ ಎಷ್ಟು ಬೇಕೋ ಅಷ್ಟು ನಿಗಾ ವಹಿಸ್ಕೊಳ್ಬೇಕು. ಇಲ್ಲೇನೋ ತೊಂದರೆ ಆಗ್ತಾ ಇದೆ ಅಂತಂದರೆ ಸೂಕ್ತವಾದಂಥ ಚಿಕಿತ್ಸೆಗಳನ್ನು ಕೂಡ ಅದಕ್ಕೆ ಮಾಡಬೇಕು. ಚಿಕಿತ್ಸೆಗಳನ್ನು ಬಿಟ್ಟರೆ ಉಪಯೋಗ ಆಗುವುದಿಲ್ಲ, ಚಿಕಿತ್ಸೆಗಳನ್ನು ಕೂಡ ಮಾಡಿಕೊಳ್ಬೇಕು. ಹಾಗೆ 4ನೇದಾದಂಥ ಜಾಗ್ರತೆ, ನೀರು ಮತ್ತು ಬೆಂಕಿಯಿಂದ ಸ್ವಲ್ಪ ಜಾಗ್ರತೆ. ಹಾಗೆ 5ನೇದಾಗಿ ನೀವೆಲ್ಲರನ್ನೂ ಕೂಡ ಒಳಗಡೆ ಸೇರಿಸ್ತೀರಿ, ಆದರೆ ಕೆಲವು ಜನ ನಿಮಗೆ ಮೋಸ ಮಾಡುವಂತಹ ವ್ಯಕ್ತಿಗಳು ಕೂಡ ಜೊತೆಗೆ ಇರ್ತಾರೆ. ಹಾಗಾಗಿ ವ್ಯಾವಹಾರಿಕವಾಗಿ ವ್ಯವಹಾರ, ವಿಶ್ವಾಸವಾಗಿ ವಿಶ್ವಾಸ ಹೇಳುವಂಥ ತೀರ್ಮಾನ ತೆಗೆದುಕೊಳ್ಬೇಕು. ಎಲ್ಲವನ್ನೂ ಕೂಡ ವಿಶ್ವಾಸ ಸರಿಯಾಗಿ ನಾವು ತೆಗೆದುಕೊಂಡಿಲ್ಲ ಅಂತಂದರೆ ಮತ್ತು ಚಿಂತೆ, ಟೆನ್ಷನ್ ಎಲ್ಲ ಆಗ್ತದೆ. ಹಾಗಾಗಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳಿ. ನಕ್ಷತ್ರ ಪರಿಹಾರಗಳು ಏನಪ್ಪ ಅಂತಂದರೆ ನೋಡಿ, ಮೂಲ ನಕ್ಷತ್ರದವರು ಪ್ರತಿನಿತ್ಯವೂ ತುಳಸಿಗೆ ನಮಸ್ಕಾರ ಮಾಡೋದು, ತುಳಸಿ ಪ್ರಾರ್ಥನೆ ಮಾಡಿಸುವಂಥದ್ದು, ತುಳಸಿ ಕೈ ಮುಗಿಯುವಂಥದ್ದು ಮಾಡಿ. ಇನ್ನು ಪೂರ್ವಾಷಾಢ ನಕ್ಷತ್ರದವರು ಪ್ರತಿನಿತ್ಯ ವಿಷ್ಣು ಸಹಸ್ರನಾಮವನ್ನು ಎಡೆಬಿಡದೇ ಮಾಡಿ ಆ ಭಗವಂತನ ನಿಮ್ಮ ಕೈ ಹಿಡಿತಾನೆ. ಇನ್ನು ಉತ್ತರಾಷಾಢ ನಕ್ಷತ್ರ 1ನೇ ಪಾದ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಶಿವಪಂಚಾಕ್ಷರಿ ಜಪ, ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ, ಹೀಗೆ ಆ ನಮಃ ಶಿವಾಯ ಹೇಳುವಂತಹ ಮಂತ್ರವನ್ನು ಪಠನೆ ಮಾಡಿ ಆ ಈಶ್ವರನೇ ನಿಮಗೆ ಅನುಗ್ರಹವನ್ನು ಮಾಡ್ತಾನೆ. ಯಾಕಂದರೆ ಮನಸ್ಸನ್ನು ದೃಢ ಮಾಡುವಂಥವನು ಈಶ್ವರನೇ, ಚಂದ್ರಮೂಳೇಶ್ವರ. ಹಾಗಾಗಿ ಅಂತಹ ಆ ಈಶ್ವರನು ಅನುಗ್ರಹವನ್ನು ಮಾಡಲಿ ಅಂಥೇಳಿ ನಾವು ಭಗವಂತನನ್ನು ಪ್ರಾರ್ಥನೆ ಮಾಡ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ